ಮೊದಲು ಛಲವಾದಿ ನಾರಾಯಣ ಸ್ವಾಮಿ ಅವ್ರನ್ನ ಏನು ಕೂಡ ಹಾಕಿ ಒಬ್ಬ ದಲಿತ ನಾಯಕನಿಗೆ ಯಾವ ರೀತಿ ಅಪಮಾನ ಮಾಡಿದ್ದಾರೆ ಇವತ್ತು ಕಲಬುರಗಿ ಜಿಲ್ಲೆನಲ್ಲಿ ಅದಕ್ಕೆ ಉತ್ತರ ನೀಡಲಿ ಕಾಂಗ್ರೆಸ್ನವರು. ಇನ್ನು ಪರಮೇಶ್ವರ್ ಅವ್ರ ವಿಚಾರದಲ್ಲಿ ಹೇಳೋದಾದ್ರೆ ಈಗಾಗಲೇ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಲ್ಲಿನ ಮಾಹಿತಿಗಳು ಕೂಡ ಇವತ್ತು ಪತ್ರಿಕೆಗಳು ಕೂಡ ಉಲ್ಲೇಖ ಆಗಿದೆ. 40 ಲಕ್ಷ ರೂಪಾಯಿ ಚೆಕ್ ಯಾರಿಗೆ ಹೋಗಿದೆ, ಏನಕ್ಕೆ ಹೋಗಿದೆ ಎಲ್ಲವೂ ಕೂಡ ತನಿಖೆ ಆಗಬೇಕಾಗ್ತದೆ. ಹಾಗಾಗಿ ಬರೋದಿಂದಲೇ ಎಲ್ಲ ಕೂಡ ಸತ್ಯಾಂಶ ಹೊರಬೀಳ್ತದೆ. ಎಲ್ಲದಕ್ಕೂ ಕೂಡ ಈ ರೀತಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಕ್ಕಂಥದ್ದು ಸರಿಯಲ್ಲ. ಸ್ವತಃ ಪರಮೇಶ್ವರ್ ಅವರು ಕೂಡ ಅದನ್ನು ಉಲ್ಲೇಖ ಮಾಡಿದ್ದಾರೆ. ನಮ್ಮ ಟಾರ್ಗೆಟ್ ಮಾಡಿಲ್ಲ, ತನಿಖೆ ನಡೀತಾ ಇದೆ, ಸಹಕಾರ ನೀಡ್ತಾನೆ ಅಂತೇಳಿ ಸ್ವತಃ ಗೃಹ ಸಚಿವರು ಕೂಡ ಹೇಳಿಕೆ ನೀಡಿದ್ದಾರೆ. ಯಾಕೆ ಈ ರೀತಿ ಕೊಲೆಗಳು ಈ ಭಾಗದಲ್ಲಿ ಆಗ್ತಾ ಇದೆ, ಯಾಕೆ ಕಾನೂನು ವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ, ಯಾಕೆ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ಒಂದು ಕುಟುಂಬಕ್ಕೆ ಅಡಿಯಾಳಾಗಿ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ, ಇವೆಲ್ಲವನ್ನು ಕೂಡ ಗುಲ್ಬರ್ಗದಲ್ಲಿ ಮಾತನಾಡ್ತಾರೆ. ಈ ಹಿಂದೆ ಜನಸಾಮಾನ್ಯರು ಇದನ್ನು ಮಾತನಾಡ್ತಾ ಇದ್ದಾರೆ. ಗುಲ್ಬರ್ಗ ಜಿಲ್ಲೆ, ಯಾದಗಿರಿ ಜಿಲ್ಲೆ ಅಥವಾ ಕಲ್ಯಾಣ ಕರ್ನಾಟಕ ಅದೆಲ್ಲವೂ ಕೂಡ ಹಳೇದಾಗಿದೆ. ಒಂದು ರೀತಿ ರಿಪಬ್ಲಿಕ್ ಆಫ್ ಕರ್ಗೆ ಅಂತೇಳಿ ಆಗಿದೆ ಅಂತೇಳಿ ಜನಸಾಮಾನ್ಯರು ಮಾತನಾಡ್ತಾ ಇದ್ದಾರೆ. ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ. ಇವತ್ತು ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನ ಕೊಟ್ಟಿದ್ದೇವೆ ಅನ್ನುವ ಹೆಗ್ಗಳಿಕೆ ಬಿಟ್ಟರೆ ಈ ಭಾಗದಲ್ಲಿ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಏನೇ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಏನೂ ಕೂಡ ಆಗ್ತಾ ಇಲ್ಲ. ಶಿಕ್ಷಣ ಕ್ಷೇತ್ರ ಕೂಡ ಒತ್ತನ್ನು ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದ್ರ ನಡುವೆ ಗುಂಡಾಗರ್ದಿಗಳು ಮಾತ್ರ ಜಾಸ್ತಿ ಆಗಿದೆ ಅನ್ನೋದನ್ನು ಜನಸಾಮಾನ್ಯರು ಹೇಳ್ತಾ ಇದ್ದಾರೆ. ಹಾಗಾಗಿ ಎಲ್ಲ ವಿಚಾರಗಳನ್ನು ಇಟ್ಕೊಂಡೇ ಇವತ್ತು ನಾವು ಗುಲ್ಬರ್ಗಕ್ಕೆ ಇಳಿದಿರ್ತಕ್ಕಂಥದ್ದು, ಪ್ರತಿಭಟನೆಗೆ ಇಳಿದಿರ್ತಕ್ಕಂಥದ್ದು. ಮತ್ತೊಂದು ಕಡೆ ರಾಜ್ಯ ಸರ್ಕಾರದ ಆದ್ಯತೆ ಬಗ್ಗೆನೂ ಕೂಡ ಹೆಚ್ಚು ನಾವು ಚರ್ಚೆ ಮಾಡಬೇಕಾಗಿದೆ. ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ. ಕೇವಲ ಗ್ಯಾರಂಟಿಗಳನ್ನು ನೀಡಿದ್ದೇವೆ ಅಂತ ಹೇಳಿ ರಾಜ್ಯವನ್ನು ಸಂಪೂರ್ಣವಾಗಿ ನಿರ್ಲಕ್ಷಣೆ ಮಾಡಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡದೇನೆ ಹೊತ್ತು ಗುಲ್ಬರ್ಗ ಇರ್ಬೋದು, ಬೀದರ್ ಜಿಲ್ಲೆ ಇರ್ಬೋದು, ಯಾದಗಿರಿ ಜಿಲ್ಲೆ ಇರ್ಬೋದು, ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡದೇನೆ ಶಾಸಕರುಗಳ ಕ್ಷೇತ್ರಗಳಿಗೆ ಅಭಿವೃದ್ಧಿಗೆ ಹಣವನ್ನು ನೀಡದೇನೆ ಒಂದು ನೀಡದೇ ಇರತಕ್ಕಂಥ ಒಂದು ಕೆಟ್ಟ ಸರ್ಕಾರ, ದುಷ್ಟ ಸರ್ಕಾರ ಇವತ್ತು ರಾಜ್ಯದಲ್ಲಿದೆ, ಕಾಂಗ್ರೆಸ್ ಸರ್ಕಾರ ಇದೆ. ಹಾಗೆ ಇವೆಲ್ಲವನ್ನು ಕೂಡ ತಾವು ನೋಡಿದ್ರೆ ಹಿಂದೆ ಜನಾಕ್ರೋಶ ಯಾತ್ರೆ ಮುಖೇನ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಇಂಥ ಜನವಿರೋಧಿ ಸರ್ಕಾರದ ಬಣ್ಣವನ್ನು ಬಯಲಿಗೆ ಎಳಿತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡಿದ್ದೇವೆ. ಬರೋದಿಂದಲೂ ಕೂಡ ಈ ದುಷ್ಟ ಜನವಿರೋಧಿ, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ, ಈ ಗುಂಡಾಗರ್ದಿ ಮಾಡತಕ್ಕಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಂದಿನ ದಿನಗಳಲ್ಲೂ ಕೂಡ ನಾವು ನಿರಂತರವಾಗಿ ಹೋರಾಟಗಳನ್ನು ನಾವು ಮಾಡ್ತೇವೆ. ಏನು ನಮ್ಮ ವಿರೋಧ ಪಕ್ಷದ ನಾಯಕರು ಛಲವಾದಿ ನಾರಾಯಣ ಸ್ವಾಮಿ ಅವ್ರನ್ನ ದಿಗ್ಬಂಧನ ಹಾಕಿ ಅವ್ರ ಮೇಲೆ ಹಲ್ಲೆ ಮಾಡುವಂತ ಪ್ರಯತ್ನ ಏನು ಕಾಂಗ್ರೆಸ್ ಪುಡಾರಿಗಳು ನಡೆಸಿದ್ದಾರೆ ಅಥವಾ ಪ್ರಿಯಾಂಕಾ ಖರ್ಗೆ ಬೆಂಬಲಿಗರೇನು ನಡೆಸಿದ್ದಾರೆ, ಈ ಗುಂಡಾಗರ್ದಿಯನ್ನ ವಿರೋಧಿಸಿ, ಇವರ ಪಾಳುಗಾರಿಕೆಯನ್ನ ವಿರೋಧಿಸಿ ಛಲವಾದಿ ನಾರಾಯಣ ಸ್ವಾಮಿ ಅವರು ಪ್ರವಾಸವನ್ನು ಕೈಗೊಂಡಾಗ ಅವರೇನೊಂದು ಹೇಳಿಕೆಯನ್ನು ನೀಡಿದ್ದಾರೆ ಅಂತೇಳಿ ಅದನ್ನು ವಿರೋಧಿಸಿ ಒಬ್ಬ ದಲಿತ ಮುಖಂಡನನ್ನ, ವಿರೋಧ ಪಕ್ಷದ ನಾಯಕರನ್ನ ಚಿತ್ತಾಪುರದಲ್ಲಿ 4-5 ತಾಸುಗಳ ಕಾಲ ಕೂಡಾಕಿ ಅವ್ರ ಮೇಲೆ ಹಲ್ಲೆ ಮಾಡ್ತಕ್ಕಂಥ ಪ್ರಯತ್ನವೂ ಕೂಡ ಕೆಲವು ಕಾಂಗ್ರೆಸ್ ಪುಡಾರಿಗಳೇನು ಮಾಡಿದ್ದಾರೆ, ಪ್ರಿಯಾಂಕಾ ಖರ್ಗೆ ಬೆಂಬಲಿಗರೇನು ನಡೆಸಿದ್ದಾರೆ. ಇದನ್ನು ಪ್ರತಿಭಟಿಸಿ ಇವತ್ತು ಕಲಬುರಗಿ ನಗರದಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನ, ಕಲಬುರಗಿ ಚಲೋ ಅನ್ನ ಇವತ್ತು ಭಾರತೀಯ ಜನತಾ ಪಾರ್ಟಿ ಆಯೋಜನೆ ಮಾಡಿದ್ದೇವೆ. ಮತ್ತೊಬ್ಬರ ದಲಿತರ ಬೆಳವಣಿಗೆಯನ್ನ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗದೇನೆ ಈ ರೀತಿ ನಡೆದಿದೆ ಅಂತೇಳಿ ಕೆಲವರು ಆರೋಪಗಳನ್ನು ಕೂಡ ಮಾಡಿದ್ದಾರೆ. ಆದರೆ ಒಂದಂತೂ ಸತ್ಯ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಗುಲ್ಬರ್ಗ ಜಿಲ್ಲೆನಲ್ಲಿ ಮತ್ತು ಕಲ್ಯಾಣ ಕರ್ನಾಟಕದಲ್ಲಿ ಯಾವ ರೀತಿ ಆತ್ಮಹತ್ಯೆಗಳು ನಡೀತಾ ಇದ್ದಾವೆ, ಕೊಲೆಗಳು ಯಾವ ರೀತಿ ನಡೀತಾ ಇದೆ, ಮರಳು ದಂಧೆ ಯಾವ ರೀತಿ ನಡೀತಾ ಇದೆ, ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿರ್ತಕ್ಕಂಥದ್ದು. ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಇವತ್ತು ಗುಲ್ಬರ್ಗಾದಲ್ಲಿ ಒಂದು ಬೃಹತ್ ಸುಮಾರು 10-15 ಸಾವಿರ ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕರ್ತರು ಸೇರ್ತಾ ಇದ್ದಾರೆ. ಈ ಪಾಳಗಾರಿಕೆಯನ್ನ ವಿರೋಧಿಸಬೇಕು ಅಂತೇಳಿ ನಾವು ಭಾರತೀಯ ಜನತಾ ಪಾರ್ಟಿ ಪ್ರತಿಭಟನೆ. ಸರ್ಕಾರದ ಆದ್ಯತೆ ಆಗಿದೆಯಪ್ಪ ಅಂತ ಹೇಳಿದ್ರೆ ಮೈಸೂರು ಸ್ಯಾಂಡಲ್ ಸೋಪ್, ಇವತ್ತು ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ. 1916ರಲ್ಲಿ
ಅಂದಿನ ಮಹಾರಾಜರು ಈ ಒಂದು ಸಂಸ್ಥೆನ ಹುಟ್ಟಾಕಿರ್ತಕ್ಕಂಥದ್ದು. ಅಂತ ಮೈಸೂರು ಸ್ಯಾಂಡಲ್ ಸೋಪಿಗೆ ಇವತ್ತು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ತಮನ್ನಾ ಭಾಟಿಯಾ ಅಂತೇಳಿ ಬಾಲಿವುಡ್ ತಾರೆಯನ್ನೇ ಅವರು ಕರ್ಕೊಂಡ್ಬರ್ತಾರೆ ಅಂತ ಹೇಳಿದ್ರೆ ಈ ಸರ್ಕಾರಕ್ಕೆ ಏನ್ ಹೇಳ್ಬೇಕಾಗಾದ್ರೆ, ನಾನು ಸಚಿವರ ಹೇಳಿಕೆಯನ್ನು ಕೂಡ ಗಮನಿಸ್ತಾ ಇದ್ದೆ. ತಮನ್ನಾ ಭಾಟಿಯಾ ಅವರನ್ನ ಮೈಸೂರು ಸ್ಯಾಂಡಲ್ ಸೋಪ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಮಾಡ್ತಕ್ಕಂಥದ್ದು ಅನಿವಾರ್ಯ ಅಂತೇಳಿ ಸಚಿವರು ಹೇಳಿಕೆಯನ್ನು ನೀಡ್ತಾರೆ. ಈ ಅನಿವಾರ್ಯ ಮೈಸೂರು ಸ್ಯಾಂಡಲ್ ಸೋಪ್ ಆ ಕಂಪ್ನಿಗಾಗಿದೆಯೋ ಇನ್ಯಾರಿಗಾಗಿದೆಯೋ ಅಂತೇಳಿ ಇವತ್ತು ರಾಜ್ಯ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಸಚಿವರು ಹೇಳ್ತಾರೆ ಇದ್ರ ಬಗ್ಗೆ ಎಕ್ಸ್ಪರ್ಟ್ಸ್ಗಳು ಒಪಿನಿಯನ್ ಕೊಟ್ಟಿದ್ದಾರೆ, ಹಾಗಾಗಿ ತಮನ್ನಾ ಭಾಟಿಯನ್ ಮಾಡಿದ್ದೇವೆ ಅಂತ ಹೇಳ್ತಾರೆ. ಅದೇ ಯಾರು ಇವರು ಎಕ್ಸ್ಪರ್ಟ್ಸ್ಗಳು? ಯಾಕೆ ಈ ರೀತಿ ರಾಜ್ಯಕ್ಕೆ ಪದೇ ಪದೇ ಅವಮಾನ ಮಾಡ್ತಾ ಇದ್ದೀರಿ? ನಮ್ಮ ರಾಜ್ಯದಲ್ಲಿ ಆ ರೀತಿ ಖ್ಯಾತ ಚಲನಚಿತ್ರ ನಟರು ನಟಿಯರೇ ಬೇಕು ಅಂತ ಹೇಳಿದ್ರೆ ನಮ್ಮ ರಾಜ್ಯದಲ್ಲಿ ಯಾರು ಸಿಗಲಿಲ್ವಾ? ಹಾಗಾದ್ರೆ ಒಳ್ಳೆ ಸಾಹಿತ್ಯಗಳು ಸಿಗಲಿಲ್ವಾ? ಯಾಕೆ ಅಲ್ಲಿಂದನೇ ಹೊರ ರಾಜ್ಯದಿಂದನೇ ಯಾಕೆ ಅವ್ರನ್ನ ಕರ್ಕೊಂಡ್ಬರಬೇಕಾಗಿತ್ತು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ? ಅದು 6 ಕೋಟಿ ರೂಪಾಯಿ ಕೊಟ್ಟು ಇವ್ರ ಯೋಗ್ಯತೆಗೆ ರಾಜ್ಯ ಸರ್ಕಾರ ಇವತ್ತು ನಮ್ಮ ಶಾಸಕರುಗಳ ಅಭಿವೃದ್ಧಿಗೆ, ಕ್ಷೇತ್ರಗಳ ಅಭಿವೃದ್ಧಿಗೆ ಹಣ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಜಿಲ್ಲೆಯ ಅಭಿವೃದ್ಧಿಗಳಿಗೆ ಹಣವನ್ನು ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. 6 ಕೋಟಿ ರೂಪಾಯಿ ಕೊಟ್ಟು ಆ ಪುಣ್ಯ ಅವತ್ತು ತಮನ್ನಾ ಭಾಟಿಯಾ ಕರ್ಕೊಂಡ್ಬರ್ತಾರೆ ಅಂತ ಹೇಳಿದ್ರೆ ಸರ್ಕಾರದ ಆದ್ಯತೆ ಹೇಗಿದೆ ಅಂತ ನಾವು ಗಮನಿಸಬೇಕು. ಎಲ್ಲೋ ಒಂದ್ ಕಡೆ ಕನ್ನಡಿಗರಿಗೆ ಅಪಮಾನ ಮಾಡ್ತಕ್ಕಂಥ ಕೆಲಸ ಕೂಡ ಈ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಹೇಳೋದು ಒಂದು, ಕಾಂಗ್ರೆಸ್ ಸರ್ಕಾರ ನಡ್ಕೊಳ್ಳೋದು ಒಂದು. ಅಂದ್ರೆ ಈ ಹಿಂದೆ ನಟ್ಟು ಬೋಟು ಟೈಟ್ ಮಾಡ್ತೀನಿ ಅನ್ನೋ ಒಂದು ಮಾತನ್ನ ಹೇಳಿದ್ರು ಸರ್ ಡಿ ಕೆ ಶಿವಕುಮಾರ್ ಒಂದು ಕಾರ್ಯಕ್ರಮದಲ್ಲಿ. ಹಾಗಾಗಿ ಬೇರೆ ಭಾಷೆದ ಒಂದು ನಟಿಯರನ್ನ ಕರೆದುಕೊಳ್ಳುವಂತ ಪ್ರಯತ್ನ ನಡೆದಿದೆ. ಡಿ ಕೆ ಶಿವಕುಮಾರ್ ಹೆಸರಾಗಿ ಹೇಳಿದ್ದೀರಿ ತಮನ್ನಾ ಭಾಟಿಯಾ ಜೊತೆ. ಧನ್ಯವಾದ.